fam. It's been a long time I make a video. So ಆ್ಯಕ್ಚುಲಿ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ಫೋನ್ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ. ಸೊ ಈಗೇನು ಇಶ್ಯೂ ಇಲ್ಲ. ಸೊ ಹೊಸ ಫೋನ್ ತೊಗೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಎವ್ರಿಥಿಂಗ್ ಗೋಸ್. ಸೊ ಇವತ್ತು ಆ್ಯಕ್ಚುಲಿ ಮ್ಯಾಂಗೋ ಮೇಳ ನಡೀತಿದೆ ವೈಟ್ಫೀಲ್ಡಲ್ಲಿ, ಎಲ್ಲರಿಗೂ ಗೊತ್ತಿದೆ. ಮಲ್ಟಿಪಲ್ ಸ್ಟೋರೀಸ್ ಎಲ್ಲ ಲೈಕ್ ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ. ಸೊ ನಾವು ಒಂದು ಸತಿ ವಿಸಿಟ್ ಮಾಡಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ವಿಲ್ ಮೀಟ್ ಅಟ್ ದ ಮ್ಯಾಂಗೋ ಮೇಳ. ಥ್ಯಾಂಕ್ ಯು. Finally we are here. So ಕೆಲಸ ಈಗ ಗೊತ್ತಿಲ್ಲ, ಬಟ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಕ್ರೌಡೆಡ್. ಈ ರಶಲ್ಲಿ ಏನೇನು ತಿನ್ಬೋದು, ಏನೇನು ನೋಡ್ಬೋದು, ಬನ್ನಿ. ಸೊ ಫೈನಲಿ ಮ್ಯಾಂಗೋ ಮೇಳಕ್ಕೆ ಬಂದ್ವಿ. ಬನ್ನಿ, ಏನೇನಿದೆ ಎಲ್ಲ ಇದೆ ನೋಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ತಿನ್ಕೊಂಡು ಬರೋಣ. ಇವ್ರು ನೋಡಿ, ಇವ್ರು ಬರ್ಬೇಕು ಅನ್ನೋದು ಇಲ್ಲಿ ಬಂದ್ಬಿಟ್ಟು ಸೈಲೆಂಟಾಗಿ ನಿಂತ್ಕೊಳ್ಳೋದು. ಇಬ್ರು ಅದೇ ನೋಡಿ. ಮಾವಿನಕಾಯಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಮಾವಿನಕಾಯಿ ಅಲಿಯಾಸ್ ಮಾವಿನಕಾಯಿ ಅಲಿಯಾಸ್ ಮ್ಯಾಂಗೋ. ಅದು ಚಿಕ್ಲು ಕಿಲೋ 100 ಅಂತೆ. $150 ಯಾರು? ಇದು 150. ಸರಿ ನಡೀರಿ. ಲೆಟ್ಸ್ ಗೋ ಫಾರ್ವರ್ಡ್. ನೋಡ್ರಿ ತಿಂತಾರೋ? ಹಲೋ, ಏನ್ ತಿಂತೀರಾ? ಏನ್ ತಿಂತೀರಿ? ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ ತಿಂತೀರಾ? ನೋಡಿ, ಮ್ಯಾಂಗೋ ಐಸ್ ಕ್ರೀಮ್. ಸಾವುಕಾಯಿ ಬಿರಿಯಾನಿ. ಇದು ಅಲ್ಲಿ ಬಬಲ್ ಟೀ ಕೌಂಟರ್ ಇದೆ ನೋಡ್ರಿ, ಡೀಲಿಂಗ್ ಮಾಡ್ತಾರೆ. ಸೊ ಹೆಲೋ ಫ್ಯಾಮ್, ಆ್ಯಕ್ಚುಲಿ ನಿನ್ನೆ ಹೋಗಿದ್ವಿ ಮ್ಯಾಂಗೋ ಮೇಳಗೆ. ನಿಮಗೆ ಫುಟೇಜಸ್ ಹಾಕ್ತೀನಿ. ಈಗ ಎಕ್ಸ್ಟ್ರೀಮ್ಲಿ ಕ್ರೌಡೆಡ್ ಆಗಿತ್ತು. ಸೊ ಈಗ ಮತ್ತೆ ಹೋಗ್ತಿದ್ದೀವಿ. ಇಟ್ಸ್ ಡೇ ಆಲ್ರೆಡಿ. ಇವಾಗ 12 ಗಂಟೆ. ಸೊ ಓಪನ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬನ್ನಿ ಹೋಗೋಣ. ಇಷ್ಟು ಜನ ಇದ್ದಾರೆ. ಸೊ ಬೆಳಗ್ಗೆ ಬಂದು ನೋಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಫುಲ್ ಜನಸಾಗರ. ಸೊ ಬೆಳಗ್ಗೆ ಬಂದಿದ್ದೀವಿ. ಕ್ರೌಡ್ ಸ್ವಲ್ಪ ಕಡಿಮೆ ಇದೆ. ಸ್ಟಾಲ್ಸ್ ಎಲ್ಲ ಓಪನ್ ಇದೆ. ಸೊ ಮ್ಯಾಂಗೋ ಐಸ್ ಕ್ರೀಮ್ ಕೌಂಟರ್, ಬಬಲ್ ಟೀ, ಆವಕಾಯಿ ಬಿರಿಯಾನಿ. ಸ್ವಲ್ಪ ಕ್ರೌಡ್ ಮ್ಯಾನೇಜಬಲ್ ಲೆವೆಲಲ್ಲಿ. ಆವಕಾಯಿ ಬಿರಿಯಾನಿ ರೆಡಿ ಆಗ್ತಾಯಿದೆ, ನೋಡ್ಬೋದು. ಎರಡು ಬಕೆಟ್ ತುಂಬಿಸ್ಬಿಡಿ. ಚೆನ್ನಾಗಿಲ್ವಾ? ಇಷ್ಟ ಆಗಿಲ್ಲ ನಿಮಗೆ? ಅದಕ್ಕೆ ನಿಮ್ಗೆ ಇಷ್ಟ ಆಗಿಲ್ಲ. ಅದು ಚೆನ್ನಾಗೈತೆ. ಪಿಕಲ್ ಸ್ವಲ್ಪ ಜಾಸ್ತಿ ಆಗಿದೆ. ಆವಕಾಯಿ ಬಿರಿಯಾನಿಯಲ್ಲಿ ಆವಕಾಯಿ ಪಿಕಲ್ ಹಾಕ್ದಿರ ಇನ್ನೇನು? ಆವಕಾಯಿ ಬಿರಿಯಾನಿಯಲ್ಲಿ ಆವಕಾಯಿ ಜಾಸ್ತಿ ಆಗಿದೆ. ಆಯ್ತು, ಆಮೇಲೆ ಹುಳಿಯಾಗಿ ಚೆನ್ನಾಗಿದೆ.
ಚೆನ್ನಾಗಿದೆ. ಇಟ್ಸ್ ಗುಡ್. ನೋಡ್ಬೋದು ಕ್ವಾಂಟಿಟಿ. ಅಲ್ಲಿ ಹೋಗ್ತಾ ಇದ್ದಾರೆ. ನಾನಿಲ್ಲಿ ಸ್ವೀಟ್ಸ್ ಕೌಂಟರ್ ಹತ್ರ ನಿಂತಿದ್ದೀನಿ. ಇಲ್ಲೇ ಸೊ ಇಲ್ಲಿ ಥರ ಥರದ ಮ್ಯಾಂಗೋ ವೆರೈಟೀಸ್ ಕೂಡ ಇದೆ. ಮ್ಯಾಂಗೋ ಡಿಶಸ್ ವೆರೈಟೀಸ್ ಇಲ್ಲಿ ಥರ ಥರ ಸಿಗುತ್ತೆ. ಸೊ ನಾನೀಗ ಮ್ಯಾಂಗೋ ಜಿಲೇಬಿ ತೊಗೊಂಡಿದ್ದೀನಿ ಸ್ವೀಟ್ ಕೌಂಟರಲ್ಲಿ. ಇಲ್ಲಿ ಮತ್ತೆ ಬೇಕ್ರಿ ಕೌಂಟರ್ ಕೂಡ ಇದೆ. ಮೂರು ತಗೊಂಡ್ವಿ. ಮ್ಯಾಂಗೋ ಜಿಲೇಬಿ, ಮ್ಯಾಂಗೋ ಒಬ್ಬಟ್ಟು ಮತ್ತು ಆವಕಾಯಿ ಬಿರಿಯಾನಿ ಅಂತೆ. ಆವಕಾಯಿ ಬಿರಿಯಾನಿ. ಆವಕಾಯಿ ಬಿರಿಯಾನಿ. ಸೊ ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫಸ್ಟ್ ಜಲೇಬಿ ಟ್ರೈ ಮಾಡ್ರಿ ನೀವು. ರುಚಿಯಾಗಿ ಮ್ಯಾಂಗೋ ಸಿರಪ್ ಎಲ್ಲ ಇದೆ. ಶುಗರ್ ಸಿರಪ್ ಜೊತೆ ಮ್ಯಾಂಗೋ ಜ್ಯೂಸ್ ಮಿಕ್ಸ್ ಮಾಡಿ ಚೆನ್ನಾಗಿದೆ ಟೇಸ್ಟ್. ಇವರು ಅದೇನು ತಿಂತಾನೆ ಇಲ್ಲ. ಏನು ಟೇಸ್ಟ್ ಬಂದಿದೆ? ಮ್ಯಾಂಗೋ ಟೇಸ್ಟ್ ಇದೆ. ಸೊ ಮ್ಯಾಂಗೋ ಹೋಳಿಗೆ 40 rupees ಹೋಳಿಗೆ. ಜಲೇಬಿ ಇದು 60 rupees ಫಾರ್ 4 pieces 60 rupees. 50 rupees ಫಾರ್ 4. 50 rupees ಫಾರ್ 4. ಹಾಂ, ಈಗ ನಾನು ಗೂಗಲ್ ಪೇ ಮಾಡಿದ್ದು ಅಷ್ಟೇ. ಸೊ ಇದು ಚೆನ್ನಾಗಿದೆ. 60 rupees ಇದನ್ನು ತಿಂದರೆ ಸಪ್ಪೆ ಅನಿಸುತ್ತೆ. ಮ್ಯಾಂಗೋ ಜಿಲೇಬಿ 4 pieces. 50 ಗಿಟ್ಟ ಡಿಸ್ಕೌಂಟ್ ಬ್ಲಾಗರ್ ಕದ. ಬರೀ ಡೌಗಳು ನಿಂದ. ಓ ಮೈ ಗಾಡ್. ಯಾರು ನಂಬೇಡಿ ಈ ಮಾತನ್ನ ಅಂತ ಪ್ಲೀಸ್. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಬನ್ನಿ ಲೆಟ್ಸ್ ಗೋ. ಬಿಸಿಲು ಜಾಸ್ತಿ. ಹೋಗೋಣ ಬನ್ರಿ. ಒಂದು ಕೊಡಿ ಒಂದು. ಚೇಂಜ್ ಇಲ್ವಾ? ಎರಡು ಸ್ಪೂನ್ ಹಾಕಿ. ಇನ್ನೊಂದು ಸ್ಪೂನ್. ಥ್ಯಾಂಕ್ ಯು. ಕಚ್ಚಾ ಪಚ್ಚ ಅಂತ ಕಟ್ ಮಾಡ್ತಾವ್ರು ಕುನಾಫಾನ. ಅದು ಹೆಂಗಾಯ್ತು, ಅದು ಏನು ಕಥೆನೋ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ಹೋಪ್ ಇಟ್ಸ್ ಗುಡ್.
ಒಂದು ಎಟರ್ನಿಟಿ ಲೆಟರ್. ಪರವಾಗಿಲ್ಲ. ఎట్లుంది ఫస్ట్ తిని చెప్తానేలే. ಚೆನ್ನಾಗಿದೆ. ಚೆನ್ನಾಗಿದೆ. ಮ್ಯಾಂಗೋ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದಾರೆ. ಇಟ್ ಇಸ್ ಗುಡ್. ಬಟ್ 180 ರೂಪೀಸ್ ಅಷ್ಟು ಬರ್ತಿಲ್ಲ. 180 ಜಾಸ್ತಿ ಓವರ್ ಆಯ್ತು. 180 ರೂಪೀಸು ಹಾಫ್ ಕೊಟ್ಟಿದ್ದಾರೆ. ಜಲೇಬಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಜಲೇಬಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಜಲೇಬಿ ಚೆನ್ನಾಗಿತ್ತು. ಹೋಳಿಗೆನೂ ಚೆನ್ನಾಗಿತ್ತು. ಬರೀ ಯಾವ ಕಾಯಿ ಬಿರಿಯಾನಿ ಇವ್ರಿಗೆ ಸೆಟ್ ಆಗಿಲ್ಲ. ಇವ್ರು ಯಾವತ್ತೂ ಆ ಪಿಕಲ್ ತಿಂದ್ರೆ ಇಲ್ಲ, ಅದಕ್ಕೆ ಹಂಗೆ ಅನ್ಸ್ಬಿಟ್ಟೈತೆ. ಫ್ಲೇವರ್ ಜಾಸ್ತಿ ಆಗಿ ಸ್ವಲ್ಪ ಖಾರ ಅನಿಸ್ತು. ಅದು ಆ್ಯಕ್ಚುಲಿ ಇರೋದೇ ಹಂಗೆ, ಅವ್ರು ತಿನ್ನೋದಿಲ್ಲ. ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ರಿಂದ ಹಂಗೆ ಅಷ್ಟೇ. ಬೇರೆಯವ್ರಿಗೆ ಇಡಿಸ್ಬೋದೇನೋ, ನಮಗೇನೋ ಇಷ್ಟ ಆಗಿಲ್ಲ. ಸೊ ಫೈನಲಿ ವಿ ಆರ್ ಬ್ಯಾಕ್ ಅಟ್ ಹೋಮ್. ಇದಾಗಿತ್ತು ಮ್ಯಾಂಗೋ ಮೇಲಾದ ವಿಡಿಯೋ. ಹೋಪ್ ಯು ಎಂಜಾಯ್ಡ್. ದಯವಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.